ರಾಧೆ ರಾಧೆ ಎಲ್ಲರಿಗೂ. ಪ್ರೆಸೆಂಟ್ ಇವಾಗ ಕಾಲೇಜಲ್ಲಿ ಕ್ಯಾಂಪಸ್ ಆಗ್ದಲೇ ಆಚೆ ಬರ್ತಿದ್ದೀವಿ ಅಂತಂದರೆ ಎಷ್ಟು ಸ್ಯಾಲ್ರಿ ಸಿಗ್ಬೋದು ಅಂತ ಒಂದು ಗೆಸ್ಸಿಂಗು. ಟ್ರೂ ರೇಂಜಲ್ಲ ಇದು. ನಮ್ಮದು ಮತ್ತು ನಮ್ಮ ಫ್ರೆಂಡ್ಸಿನ ಸ್ಯಾಲ್ರಿನ ನಾನು ಕಲೆಕ್ಟ್ ಮಾಡ್ಕೊಂಡು ಹೇಳ್ತಾ ಇರೋದು. ಫಸ್ಟು ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಕೋರ್ ಸೈಡ್ ಬರ್ತೀನಿ ಅಂತಂದರೆ ನಾರ್ಮಲಾಗಿ ಅಂದ್ಕೊಳ್ಳಿ ಒಂದು 4.5ಇಂದ 6 ತನಕ ಸಿಗುತ್ತೆ. ಮೇಜರ್ಲಿ 4.5 ಒಳ್ಳೊಳ್ಳೆ MNCs ಕೊಡ್ತವೆ. ಇನ್ನು ಕೆಲವೊಂದರಲ್ಲಿ 6-6.5 ಕೊಡ್ತಾರೆ. ಇದು ಬಂದು ಇವಾಗ IT ಗೆ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ. ಸೊ ಹಾರ್ಡ್ವೇರ್ ಅಥವಾ ಕೋರ್ ಜಾಬ್ಸ್ ಇರುತ್ತಲ್ಲ, ಮೆಕ್ಯಾನಿಕಲ್ ಕೋರ್ ಜಾಬ್ಸ್, ಎಲೆಕ್ಟ್ರಿಕಲ್ ಕೋರ್ ಜಾಬ್ಸು, ಎಲೆಕ್ಟ್ರಿಕಲ್ ಡಿಸೈನ್, ಮೆಕ್ಯಾನಿಕಲ್ ಡಿಸೈನಿಗೆ ಒಳ್ಳೆ ಸ್ಯಾಲ್ರಿ ಇದೆ. ಇನ್ನು ಕೆಲವರು ಮೆಕ್ಯಾನಿಕಲ್ ಮಾಡಿ ಎಲೆಕ್ಟ್ರಿಕಲ್ ಮಾಡಿ IT ಗೆ ಬರ್ತೀವಿ. ಬಟ್ ಎಸ್ಪೆಷಲಿ ಮೆಕ್ಯಾನಿಕಲ್ ತುಂಬ ಇವಾಗ ಪ್ರೆಸೆಂಟ್ ಗ್ರೋತ್ ತುಂಬ ಜಾಸ್ತಿ ಆಗ್ತಿದೆ. ಯಾಕಂದ್ರೆ ನಾನು ಕಂಪ್ನಿಲಿ ನೋಡ್ತಾ ಇದ್ದೀನಿ, ವೀಕ್ಲಿ ಮಂತ್ಲಿ ನಮಗೆ ಡ್ರೈವ್ ನಡೀತಿದೆ ಮೆಕ್ಯಾನಿಕಲ್ ಅವರಿಗೆ. ನನಗೆ ಆದಷ್ಟು ಎಷ್ಟು ಜನ ಆಗುತ್ತೋ ನನಗೆ ಗೊತ್ತಿರೋ ರೆಫರ್ ನಾನು ಮಾಡ್ತಾ ಇದ್ದೀನಿ. ಆಮೇಲೆ ಟೆಸ್ಟ್ ಕ್ಲಿಯರ್ ಮಾಡಿ ನಿಮಗೆ ಬಿಟ್ಟಿರುತ್ತೆ. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಷ್ಟು ಸಿಗುತ್ತೆ ಕೋರ್ ಸ್ಯಾಲ್ರಿ ಅಂದರೆ ನಮ್ಮ ಕಂಪ್ನಿಲಿ 5 ಇಯರ್ಸಿಗೆ ಅಪ್ ಟು 20 lakhs ಕೊಡ್ತಾರೆ. ನಿಮಗೆ ಗ್ಲಾಸ್ ಡೋರ್ ಅನ್ನೋ ಅಪ್ಲಿಕೇಶನ್ಲಿ ಆರಾಮಾಗಿ ಸ್ಯಾಲ್ರಿ ಚೆಕ್ ಮಾಡ್ಬೋದು. ಅದರಲ್ಲಿ ಆಲ್ಮೋಸ್ಟ್ ಟ್ರೂ ರಿವ್ಯೂವೇ ಇರುತ್ತೆ. ಬೇರೆ ಎಲ್ಲ ಗೂಗಲ್ ಎಲ್ಲ ನೋಡಿ ತಗೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಗೂಗಲ್ ಆಲ್ಮೋಸ್ಟ್ ಆಲು ಔಟ್ ಆಫ್ ಕಂಟ್ರಿ ಅಂದರೆ US ಸ್ಯಾಲ್ರಿನ ನೋಡಿಕೊಂಡು ನಿಮಗೆ ಅದು ಕೊಡುತ್ತೆ.